ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಫಿನಾಡಲ್ಲಿ ಮುಂದುವರಿದ ನೈತಿಕ ಪೊಲೀಸ್ ಗಿರಿ. ಅಪ್ರಾಪ್ತನ ಮೇಲೆ ಮುಸ್ಲಿಂ ಯುವಕರಿಂದ ಹಲ್ಲೆ ಮಾಡಲಾಗಿದ್ದು ಬೆದರಿಕೆ ಕೂಡ ನೀಡಲಾಗಿದೆ. ಚಿಕ್ಕಮಗಳೂರು ನಗರದ ಸಂತೆ ಮೈದಾನದಲ್ಲಿ ಆದಂತಹ ಘಟನೆ ಇದು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮುಂದುವರಿದ ನೈತಿಕ ಪೊಲೀಸ್ ಗಿರಿ. ಅಪ್ರಾಪ್ತನ ಮೇಲೆ ಮುಸ್ಲಿಂ ಯುವಕರಿಂದ ಹಲ್ಲೆ ಮಾಡಲಾಗಿದ್ದು ಬೆದರಿಕೆ ಕೂಡ ಹಾಕಲಾಗಿದೆ. ಚಿಕ್ಕಮಗಳೂರು ನಗರದ ಸಂತೆ ಮೈದಾನದಲ್ಲಿ ಆದಂತಹ ಘಟನೆ ಇದು. ಮುಸ್ಲಿಂ ಯುವಕರು ಪ್ರಶ್ನಿಸುತ್ತಿದ್ದಂತೆ ಯುವತಿ ಎಸ್ಕೇಪ್ ಆಗಿದ್ದಾಳೆ ಅಲ್ಲಿಂದ. ಯುವಕ ಯುವತಿ ಸ್ನೇಹಿತರು, ಎರಡೂ ಫ್ಯಾಮಿಲಿಗಳು, ಪರಿಚಿತರು ಕೂಡ 8 ಜನ ಮುಸ್ಲಿಂ ಯುವಕರ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ. ಈಗ 4 ಆರೋಪಿಗಳನ್ನ ಬಂಧಿಸಲಾಗಿದ್ದು ಉಳಿದ 4ವರಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ನಯಾಜ್, ತಬ್ರೀಜ್, ಹನೀಫ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರ ಮೇಲೆ ದೊಂಬಿ ಮತ್ತು ಗಲಾಟೆ ಕೂಡ ಆಗಿದೆ. ಅಟ್ರಾಸಿಟಿ ಕೇಸನ್ನು ದಾಖಲಿಸಿಕೊಂಡು ನಗರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಹೂಡಿರುವಂತಹ ಎಸ್ಪಿ ಅವರು. ಕಾಫಿನಾಡಲ್ಲಿ ಮುಂದುವರೆದಂಥ ನೈತಿಕ ಪೊಲೀಸ್ ಗಿರಿ ಇದು. ಮುಸ್ಲಿಂ ಯುವಕರು ಪ್ರಶ್ನಿಸುತ್ತಿದ್ದಂತೆ ಯುವತಿ ಎಸ್ಕೇಪ್ ಆಗಿದ್ದಾಳೆ ಅಲ್ಲಿಂದ. 8 ಜನ ಮುಸ್ಲಿಂ ಯುವಕರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. 4 ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದು ಉಳಿದ 4ವರಿಗಾಗಿ ಶೋಧವನ್ನು ನಡೆಸಿದ್ದಾರೆ. ಒಂದು ಅಟ್ರಾಸಿಟಿ ಕೇಸ್ನ ಪ್ರತಿಯನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಒನ್ 1:45ಗೆ ಇಬ್ಬರು ಮಕ್ಕಳು, ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ಈ ಥರ ಬೆದರಿಗೆ ಮತ್ತು ಹೆದರಿಗೆ ಹಾಕಿದ್ದಾರೆ ಸ್ವಲ್ಪ. ಮತ್ತು ಆಮೇಲೆ ಮನೆಗೆ ಹೋಗಿದ್ದಾರೆ. ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತು ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ವಿ ವಿಲ್ ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಆ್ಯಂಡ್ ಪ್ರೊಡ್ಯೂಸ್ ದೆಮ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್. ಎಷ್ಟು ಜನ ಈ ಥರ ಮಾಡಿದ್ದು ಸರ್? ಬೈಕಲ್ಲಿ ಹೋಗ್ತಿರೋರನ್ನ ಅಡ್ಡ ಹಾಕಿದ್ದು ಎಷ್ಟು ಜನ ಸರ್? 2 ಜನ ಅಡ್ಡ ಹಾಕಿದ್ದಾರೆ. 2 ಜನಗೆ ಸಿಕ್ಯೂರ್ ಮಾಡಿ ಈಗ ಪ್ರೊಸೀಜರ್ ನಡೀತಾ ಇದೆ. ಅಂದರೆ ಗುಂಪಾಗಿ ಬಂದಿದ್ರು, 30ಕ್ಕೂ ಅಧಿಕ ಜನ ಅಟ್ಯಾಕ್ ಮಾಡಿದ್ರು ಅಂತ ಸರ್? ಇಲ್ಲ, ಈ ಮಾಹಿತಿ ಪ್ರಕಾರ ಗುಂಪಾಗಿ ಬಂದಿಲ್ಲ. 2 ಜನ ಬಂದಿದ್ದಾರೆ ಮತ್ತು ಸ್ವಲ್ಪ ಜನ ಇಂಟರ್ವ್ಯೂನ್ ಮಾಡಿದ್ದಾರೆ ಅಷ್ಟೇ. ಸರ್, ಹುಡುಗ ಹುಡುಗಿ ಯಾವ ಕಮ್ಯುನಿಟಿಗೆ ಸೇರಿದ್ರು, ಏನು ಸರ್ ಅವರು? ಇದೆ, ಹುಡುಗ ಹುಡುಗಿ ಮತ್ತು ಮೈನರ್ ಇದ್ದಾರೆ. ಸೊ ಅವ್ರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ಈ ಇನ್ಸಿಡೆಂಟ್ ನಡೀತು. ಏನು ಕಾರಣಕ್ಕೆ ಸರ್? ಏನು ಕಾರಣಕ್ಕೆ ಅಟ್ಯಾಕ್? ಸ್ವಲ್ಪ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಪ್ರೈಮಾ ಫೆಸಾ ಇದು ಮಾರಲ್ ಪೊಲೀಸಿಂಗ್ ಥರ ಇನ್ಸಿಡೆಂಟ್ ಬಂದಿತ್ತು. ಅಂದರೆ ಬುರ್ಕ ಹಾಕ್ತಿರೋ ಹುಡುಗಿ ಬೇರೆ ಧರ್ಮದವ್ರ ಜೊತೆ ಹೋದರು ಅಂತ ಈ ಘಟನೆ ನಡೆದಿರೋದು ಮೋಸ್ಟ್ಲಿ. ಎಸ್. ಇಲ್ಲ, ಹಲ್ಲೆ ಆಗಿಲ್ಲ. ಇದು ಯಾವುದು ಗಾಯ ಆಗಿಲ್ಲ, ಏನು ಇಂಜರಿ ಇಲ್ಲ. ಬಟ್ ಸ್ವಲ್ಪ ಹೆದರ್ಸಿದ್ದಾರೆ. ಅಂದರೆ ಬಾಲಕಿ ಜೊತೆಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕೆ ಅಡ್ಡ ಹಾಕಿ ಇದು ಇನ್ಸಿಡೆಂಟ್ ಆಗಿರೋದ ಸರ್? ಹೌದು ಸರ್. ಕಳೆದ 3-4 ಇನ್ಸಿಡೆಂಟ್ಗಳು ನೋಡಿದ್ವಿ ಸರ್. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಚಿಕ್ಕಮಗಳೂರು ರಿಪೋರ್ಟರ್ ಭರತ್. ಏನಿದು ನೈತಿಕ ಪೊಲೀಸ್ ಗಿರಿ ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ನಡೀತಿರುತ್ತೆ. ಸೊ ಇವೇನು ಈ ಒಂದು ಘಟನೆ ಕೂಡ ಅದೇ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಒಂದು ಅಪ್ರಾಪ್ತ ಯುವಕನ ಪೋಷಕರು ನೀಡಿರುವ ದೂರಿನ ಆಧಾರದಲ್ಲಿ ಇದೊಂದು ನೈತಿಕ ಪೊಲೀಸ್ಗಿರಿ ಅಂತಕ್ಕಂಥ ಅಡಿಯಲ್ಲಿ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಜೊತೆಗೆ ಆ ಪೋಷಕನು ಏನು ಅನ್ಯ ಕೋಮಿನ ಯುವತಿಯೊಂದಿಗೆ ಬೈಕ್ ನಲ್ಲಿ ತೆರಳುತ್ತಿದ್ದಂತ ಸಂದರ್ಭ ಆತನನ್ನ ಅಡ್ಡಗಟ್ಟಿದಂತಹ ಸುಮಾರು 8ಕ್ಕೂ ಹೆಚ್ಚು ಜನ ಯುವಕರು ಆತನನ್ನ ನಿಂದಿಸುವುದರ ಜೊತೆಗೆ ಆತನ ಮೇಲೆ ಥಳಿಸಿ ಜೊತೆಗೆ ಆತನನ್ನ ನಿಂದಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿ ಆ ಅಪ್ರಾಪ್ತ ಯುವಕನ ಪೋಷಕರು ಇದೀಗ ಏನು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ಅದರ ಜೊತೆಯಾಗಿ ಈ ಒಂದು ಕಂಪ್ಲೇಂಟ್ ನಲ್ಲಿ ಅಂದ್ರೆ ಏನು ಆತನ ಪೋಷಕರು ನೀಡಿರ್ತಕ್ಕಂತಹ ದೂರಿನಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರ್ತಾರೆ. ಏನು ಆಕೆಯ ಸ್ನೇಹಿತ ಅನ್ಯಕೋಮಿನ ಯುವತಿ ಏನಿರ್ತಾಳೆ, ಸೊ ಆತನನ್ನ ಫೋನ್ ಮಾಡಿ ಕರೆದುಕೊಂಡು ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ನನ್ನನ್ನ ಮನೆಯ ತನಕ ಡ್ರಾಪ್ ಮಾಡು ಅಂತಕ್ಕಂಥದ್ದಲ್ಲಿ ಕರೆಸ್ಕೊಳ್ತಾರೆ. ಅದಾದ ನಂತರ ಆತನ ಬೈಕನ್ನ ಹೇರಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಯುವಕರು ಆತನನ್ನ ಅಡ್ಡಗಡ್ತಾರೆ. ಅದಾದ ನಂತರ ನಿಂದಿಸಿ ಆತನ ಮೇಲೆ ಒಂದು ಕೊಲೆ ಬೆದರಿಕೆ ಹಾಕುವಂತ ಒಂದು ಪ್ರಸಂಗವನ್ನ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಅದಾದ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ 4 ಜನ ಆರೋಪಿಗಳನ್ನ
ಆ ಒಂದು ಪೊಲೀಸರು ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಪ್ರಕರಣದ ತನಿಖೆಯನ್ನು ಕೂಡ ಮುಂದುವರಿಸುವಂತದ್ದು. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಕೊಟ್ಟಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಯಾವುದೇ ರೀತಿಯ ಹಲ್ಲೆ ಆಗಿಲ್ಲ, ನಿಂದನೆ ಆಗಿದೆ. ಸೊ ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಒಂದು ಕಡೆಯಲ್ಲಿ ಯುವಕ ಮತ್ತು ಯುವತಿ ಇಬ್ಬರು ಕೂಡ ಅಪ್ರಾಪ್ತರಾಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೆಸಬೇಕಾಗ್ತದೆ. ಅದಾದ ನಂತರದಲ್ಲಿ ಯಾವ ಕಾರಣಕ್ಕಾಗಿ ಆ ಒಂದು ಘಟನೆ ನಡೀತು, ಸೊ ಮತ್ತು ಯಾರೆಲ್ಲ ಇದ್ರು ಅಂತಕ್ಕಂಥ ವಿಚಾರವನ್ನ ಬಹಿರಂಗಪಡಿಸ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಸಾಕಷ್ಟು ಘಟನೆಗಳು ವರದಿಯಾಗ್ತದೆ. ಮೊನ್ನೆ ತಾನೇ ಅಪ್ರಾಪ್ತ ಯುವಕರಿಂದ ಕಲ್ಲು ತೂರಾಟ ಒಂದು ಪ್ರಕರಣ ನಡೀತು. ಸೊ ಅದಾದ ನಂತರದಲ್ಲಿ ಆ ಪ್ರಕರಣ ಸಾಕಷ್ಟು ಆಯಾಮಗಳನ್ನ ಪಡೆದುಕೊಳ್ತು. ಅದಾದ ನಂತರದಲ್ಲಿ ಏನು ಕೆಲವೇ ದಿನಗಳ ಅಂತರದಲ್ಲಿ ಇದೀಗ ಮತ್ತೊಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಕರಣ ಇನ್ಯಾವುದಾದ್ರೂ ಆಯಾಮವನ್ನ ಪಡೆದುಕೊಳ್ಳುತ್ತಾ ಅಥವಾ ಇದು ರಾಜಕೀಯ ವಿಚಾರವಾಗಿ ಮಾರ್ಪಾಡಾಗುತ್ತಾ ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ಗಂಭೀರವಾಗಿ ಎದ್ದಿರ್ತಕ್ಕಂಥ ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಇಬ್ಬರನ್ನ ಬಂಧಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಇರತಕ್ಕಂಥ ಆರೋಪಿಗಳನ್ನು ಕೂಡ ಬಂಧಿಸುವಂತ ಒಂದು ಸಾಧ್ಯತೆ ಹೆಚ್ಚಿರತಕ್ಕಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಭರತ್. ಸುಮಾರು 1:30-1:45ಗೆ ಇಬ್ಬರು ಮಕ್ಕಳು, ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ಈ ಥರ ಬೆದರಿಗೆ ಹಾಕಿದ್ದಾರೆ ಸ್ವಲ್ಪ. ಮತ್ತು ಆಮೇಲೆ ಮನೆಗೆ ಹೋಗಿದ್ದಾರೆ. ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತು ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ವಿ ವಿಲ್ ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಆ್ಯಂಡ್ ಪ್ರೊಡ್ಯೂಸ್ ದೆಮ್ ಬಿಫೋರ್ ದ ಮಜಿಸ್ಟ್ರೇಟ್. ಇಬ್ಬರು ಜನ ಅಡ್ಡ ಹಾಕಿದ್ದಾರೆ. ಇಬ್ಬರು ಜನಗೆ ಸಿಕ್ಯೂರ್ ಮಾಡಿ ಈಗ ಪ್ರೊಸೀಜರ್ ನಡೀತಾ ಇದೆ. ಇಲ್ಲ, ಈ ಮಾಹಿತಿ ಪ್ರಕಾರ ಗುಂಪಾಗಿ ಬಂದಿಲ್ಲ. ಇಬ್ಬರು ಜನ ಬಂದಿದ್ದಾರೆ ಮತ್ತು ಸ್ವಲ್ಪ ಜನ ಇಂಟರ್ವ್ಯೂನ್ ಮಾಡಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.